ಸಾಯಿಲ್ ಟೆಸ್ಟ್ ರಿಪೋರ್ಟ್. ಮಣ್ಣು ಒಂದು ಅತ್ಯಮೂಲ್ಯ ನೈಸರ್ಗಿಕ ಸಂಪನ್ಮೂಲ, ಹಲವಾರು ಜೀವಿಗಳ ತವರು. ಅದಲ್ಲದೆಯೇ ಕೃಷಿಯ ಜೀವಾಳ. ಕೃಷಿ ಮಾಡುತ್ತಿರುವವರು ಜಮೀನಿನ ಗುಣಮಟ್ಟ, ಫಲವತ್ತತೆ ಅರಿತು ಅದರಂತೆ ಕೃಷಿ ಮಾಡಲು ಮಣ್ಣು ಪರೀಕ್ಷಾ ವರದಿಯ ಕುರಿತು ತಿಳುವಳಿಕೆ ಅಗತ್ಯ. ಹಾಗಾಗಿ ಮಣ್ಣು ಪರೀಕ್ಷಾ ವರದಿಯಲ್ಲಿ ಏನೇನು ಇರುತ್ತದೆ ಮತ್ತು ಶಿಫಾರಸು ಮಾಡಲಾಗಿರುವ ಪೋಷಕಾಂಶಗಳನ್ನು ಹೇಗೆ ಒದಗಿಸಬೇಕು ಎಂಬ ಮಾಹಿತಿಯನ್ನು ನಿಮಗೆ ನೀಡಲು ನಾವು ಬಂದಿದ್ದೇವೆ. ಟೀಮ್ ಗ್ರೀನ್ ಲೈಟ್, ಇದು ಹರಸುವ ಹಸಿರಿನ ಅನಾವರಣ. ಸಾಮಾನ್ಯವಾಗಿ 2-3 ವರ್ಷಗಳಿಗೊಮ್ಮೆ ಮಣ್ಣು ಪರೀಕ್ಷೆ ನಡೆಸಬೇಕು. ಸ್ವ ಇಚ್ಛೆಯಿಂದ ಮಣ್ಣಿನ ಪರೀಕ್ಷೆ ಮಾಡಿಸಲು ಅಣಿಯಾಗಿದ್ದೀರೆಂದರೆ ಮೊದಲು ಮಾದರಿ ಮಣ್ಣಿನ ಸಂಗ್ರಹವಾಗಬೇಕು. ಈ ಮಣ್ಣಿನ ಮಾದರಿಯು ನಿಮ್ಮ ಜಮೀನಿನ ಪ್ರತಿನಿಧಿಯಂತಿರಬೇಕು. ಆದ ಕಾರಣ ಒಂದೇ ತೆರನಾದ ಬಣ್ಣ, ವಿನ್ಯಾಸ ಹಾಗೂ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರುವ ಭಾಗಗಳನ್ನು ಗುರುತಿಸಿ ಅದನ್ನು ಒಂದು ಯೂನಿಟ್ ಎಂದು ಪರಿಗಣಿಸಿ ಹಾಗೂ ನಿಮ್ಮ ಇಡೀ ಜಮೀನನ್ನು ಹೀಗೆ ವಿಂಗಡಿಸಿ. ಪ್ರತಿ ಯೂನಿಟ್ನಿಂದ ರ್ಯಾಂಡಮ್ ಆಗಿ 10-15 ಕಡೆಗಳಿಂದ ಮಣ್ಣನ್ನು ಸಂಗ್ರಹಿಸಿ. ಏಕವಾರ್ಷಿಕ ಅಥವಾ ದ್ವೈವಾರ್ಷಿಕ ಬೆಳೆಗಳಾದರೆ ಅದರ ಬೇರುಗಳ ಆಳಕ್ಕಿಳಿಯುವ ಸಾಮರ್ಥ್ಯದನುಸಾರವಾಗಿ 15 ಸೆಂಟಿಮೀಟರ್ ಅಥವಾ 30 ಸೆಂಟಿಮೀಟರ್ ಆಳದ ಮಣ್ಣನ್ನು ಸಂಗ್ರಹಿಸಬೇಕು. ಬಹುವಾರ್ಷಿಕ ಬೆಳೆಯನ್ನು ಬೆಳೆಯುವುದಾದರೆ ಕ್ರಮವಾಗಿ 0ರಿಂದ 15, 15ರಿಂದ 30, 30ರಿಂದ 60, 60ರಿಂದ 90, 90ರಿಂದ 120, 120ರಿಂದ 150 ಸೆಂಟಿಮೀಟರ್ ವರೆಗಿನ ಮಣ್ಣನ್ನು ಸಂಗ್ರಹಿಸಿ. ಪ್ರತಿ ಯೂನಿಟ್ನ ಮಣ್ಣನ್ನು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಮೇಲೆ ಹರಡಿ ಮಿಶ್ರಣ ಮಾಡಿ ಸಮಾನ 4 ಭಾಗಗಳನ್ನಾಗಿ ಮಾಡಿ ವಿರುದ್ಧ ದಿಕ್ಕಿನ ಭಾಗವನ್ನು ಹೊರತುಪಡಿಸಿ ಉಳಿದಿರುವ 2 ಭಾಗಗಳನ್ನು ಮಿಶ್ರಣ ಮಾಡಿ ಹಾಗೂ ಹಿಂದಿನ ಪದ್ಧತಿಯಂತೆಯೇ 500 ಗ್ರಾಂ ಪ್ರತಿ ಯೂನಿಟ್ನಿಂದ ಬರುವವರೆಗೂ ಮುಂದುವರಿಸಿ. ಈ 500 ಗ್ರಾಂ ಮಣ್ಣಿನ ಮಾದರಿಯನ್ನು ಒಂದು ಪ್ಲಾಸ್ಟಿಕ್ ಬ್ಯಾಗ್ಗೆ ಹಾಕಿ ಅಲ್ಲಿ ರೈತರ ಹೆಸರು, ಮಣ್ಣು ಸಂಗ್ರಹಿಸಿರುವ ಆ ಜಮೀನಿನ ವಿಧ, ಗಾರ್ಡನ್ದೋ, ಗದ್ದೆಯದ್ದೋ, ತೋಟದ್ದೋ ಎಂದು ಸರ್ವೆ ನಂಬರ್ ಹಾಗೂ ಇತರ ಅಗತ್ಯ ಮಾಹಿತಿಗಳನ್ನು ಬರೆದು ಆ ಬ್ಯಾಗ್ಗೆ ಲೇಬಲ್ ಮಾಡಿ ಇದನ್ನು ನಿಮ್ಮ ಹತ್ತಿರದ ಸಾಯಿಲ್ ಟೆಸ್ಟಿಂಗ್ ಲ್ಯಾಬೊರೇಟರೀಸ್ಗೆ ನೀಡಿ. ಲ್ಯಾಬ್ನಲ್ಲಿ ಮಣ್ಣಿನ ವಿವಿಧ ಗುಣಲಕ್ಷಣಗಳ ಪರೀಕ್ಷೆ ನಡೆಸಿ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಕಾರ್ಡ್ ಅನ್ನು ನೀಡುತ್ತಾರೆ. ಅದು ಹೀಗಿರುತ್ತದೆ: ಪಿಕ್ಚರ್ ಆಫ್ ರಿಪೋರ್ಟ್ ಕಾರ್ಡ್. ಮೊದಲಿಗೆ ಮಣ್ಣು ಪರೀಕ್ಷಾ ಫಲಿತಾಂಶ ವರದಿ ಎಂಬುದರ ಅಡಿಯಲ್ಲಿ ಸಾಮಾನ್ಯ ಮಾಹಿತಿ, ಮಾದರಿಯ ವಿವರ, ವಿಶ್ಲೇಷಣೆ ವರದಿ, ಲಘು ಪೋಷಕಾಂಶಗಳು ಎಂಬ ಉಪಶಿರೋನಾಮೆಗಳಿರುತ್ತವೆ. ಸಾಮಾನ್ಯ ಮಾಹಿತಿಯಲ್ಲಿ ಮಾದರಿ ಸಂಖ್ಯೆ, ಮಣ್ಣನ್ನು ಸಂಗ್ರಹಿಸಿರುವುದು ಯಾವ ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯಿತಿ, ಗ್ರಾಮದಿಂದ ಎಂಬುದನ್ನು ಉಲ್ಲೇಖಿಸಿರುತ್ತಾರೆ. ರೈತನ ಹೆಸರು, ಅವನ ಸೆಲ್ ನಂಬರ್ ಕೂಡ ನಮೂದಿಸಿರುತ್ತಾರೆ. ನಂತರ ಮಾದರಿಯ ವಿವರದಲ್ಲಿ ಜಮೀನಿನ ಸರ್ವೆ ನಂಬರ್, ಮಣ್ಣಿನ ಜಾತಿಯ ಲಕ್ಷಣ ಅಂದರೆ ಮಣ್ಣು ಕೆಂಪು, ಕಪ್ಪು ಅಥವಾ ಇತರೆ ಯಾವುದಕ್ಕೆ ಸೇರುತ್ತದೆ ಎಂಬ ವಿವರ ಇರುತ್ತದೆ. ಸಾಗುವಳಿ ನೀರಾವರಿಯೋ ಖುಷ್ಕಿಯೋ ಎಂಬ ಮಾಹಿತಿ ಮತ್ತು ಜಮೀನಿನ ಆಳ ಅಂದರೆ ಕಡಿಮೆ ಆಳವೋ, ಮಧ್ಯವೋ ಅಥವಾ ಆಳವೋ ಎಂಬುದನ್ನು ನಮೂದಿಸಿರುತ್ತಾರೆ. ಹಂಗಾಮು ಉದ್ದೇಶಿತ ಬೆಳೆ ಮತ್ತು ತಳಿ ಎಂಬಲ್ಲಿ ರೈತರು ಈಗ ಬೆಳೆಯಬೇಕೆಂದುಕೊಂಡಿರುವಂತಹ ಬೆಳೆಯ ವಿವರ ಮತ್ತು ಅದರ ತಳಿಯ ವಿವರವನ್ನು ಬರೆಯಲಾಗುತ್ತದೆ. ಅದಲ್ಲದೆಯೇ ನೀರಾವರಿಯ ಮೂಲ ಯಾವುದು ಎಂಬುದನ್ನು ತಿಳಿಸಿರುತ್ತಾರೆ. ಉದಾಹರಣೆಗೆ ಕೊಳವೆ ಬಾವಿ, ತೆಗೆದ ಬಾವಿ, ಕಾಲುವೆ, ನದಿ, ಕೆರೆ ಅಥವಾ ಇತರೆ ಇವುಗಳಲ್ಲಿ ಕೃಷಿಯ ಜಲಮೂಲ ಯಾವುದು ಎಂಬುದನ್ನು ಪ್ರಸ್ತಾಪಿಸಿರುತ್ತಾರೆ. ಮೇಲಿನ ಎಲ್ಲವೂ ರೈತ ನೀಡಬೇಕಾದ ಮಾಹಿತಿಯಾಗಿರುತ್ತದೆ. ಇದೆಲ್ಲದರ ಆಧಾರದ ಮೇಲೆಯೇ ರಸಗೊಬ್ಬರದ ಅಥವಾ ಇನ್ನಿತರ ಶಿಫಾರಸು ಅವಲಂಬಿಸಿರುವ ಕಾರಣ ಈ ಮಾಹಿತಿ ನಿಖರವಾಗಿರಬೇಕು. ನಂತರ ಬರುವ 2 ಟೇಬಲ್ಗಳು ಪ್ರಯೋಗಾಲಯದಲ್ಲಿ ಮಣ್ಣಿನ ಮಾದರಿಯ ಮೇಲೆ ನಡೆಸಿದ ಹಲವಾರು ಪರೀಕ್ಷೆಗಳಿಂದ ತಿಳಿದು ಬರುವ ಫಲಿತಾಂಶಗಳಾಗಿರುತ್ತವೆ. ಮಣ್ಣಿನ ಗುಣಧರ್ಮದ ಕೆಳಗೆ ವಿವಿಧ ಲಕ್ಷಣಗಳು ಇರುತ್ತವೆ. ಅದರ ಮುಂದೆಯೇ ಪ್ರಮಾಣ ಎಂಬ ಹೆಡ್ಡಿಂಗ್ ಕೆಳಗೆ ಆಯಾಯ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಇದೆ ಎಂಬುದನ್ನು ಉಲ್ಲೇಖಿಸಿರುತ್ತಾರೆ.
ಇದರ ಅನುಗುಣವಾಗಿ ಪ್ರಮಾಣವನ್ನು ಕಡಿಮೆ, ಮಧ್ಯಮ, ಅಧಿಕ ಎಂಬ ವಿಂಗಡಣೆಯಲ್ಲಿ ಮಾಹಿತಿಯನ್ನು ನೀಡಲಾಗುತ್ತದೆ. ರಸಸಾರ ಅಂದರೆ pH ಎಂಬುದರ ಮುಂದೆ ಅದರ ಪ್ರಮಾಣವನ್ನು ಮತ್ತು ಹುಳಿ, ತಟಸ್ಥ ಅಥವಾ ಕ್ಷಾರ ಎಂಬ 3 ವಿಭಾಗದಲ್ಲಿ ಯಾವುದರ ಅಡಿಗೆ ಬರುತ್ತದೆ ಎಂಬುದನ್ನು ಮಾರ್ಕ್ ಮಾಡಲಾಗುತ್ತದೆ. ಅಂತೆಯೇ ಉಳಿದ ಗುಣಲಕ್ಷಣಗಳೂ ಸಹಿತ ಕಡಿಮೆ, ಮಧ್ಯಮ ಅಥವಾ ಅಧಿಕ ಎಂಬ ಈ 3 ವಿಭಾಗದಲ್ಲಿ ಯಾವುದರ ಅಡಿಯಲ್ಲಿ ಬರುತ್ತದೆ ಎಂಬುದನ್ನು ಮಾರ್ಕ್ ಮಾಡುತ್ತಾರೆ. ಲವಣಾಂಶವನ್ನು ಡೆಸಿಸೈಮನ್ಸ್ ಪರ್ ಮೀಟರ್ ಎಂಬ ಯೂನಿಟ್ನಲ್ಲಿ ಹೇಳಿರುತ್ತಾರೆ. ಸಾವಯವ ಇಂಗಾಲವನ್ನು ಪ್ರತಿಶತ ಲೆಕ್ಕದಲ್ಲಿ ತಿಳಿಸಿರುತ್ತಾರೆ. ಉಳಿದಂತೆ ಪ್ರಮುಖ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅನ್ನು ಕೆಜಿ ಪರ್ ಎಕರ್ ಯೂನಿಟ್ನಲ್ಲಿ ಬರೆಯಲಾಗುತ್ತದೆ. ಅಂದರೆ ಪ್ರತಿ ಎಕರೆ ಭೂಮಿಯಲ್ಲಿ ಎಷ್ಟು ಕೆಜಿ ಪೋಷಕಾಂಶಗಳು ಬೆಳೆಗಳಿಗೆ ದೊರೆಯುತ್ತದೆ ಮಣ್ಣಿನಿಂದ ಎಂಬುದರ ಮಾಹಿತಿ ಜೊತೆಗೆ ದೊರೆಯುವ ಕ್ಯಾಲ್ಸಿಯಂ, ಮೆಗ್ನೀಷಿಯಂಗಳನ್ನು ಮಿಲಿ ಈಕ್ವಿವೆಲೆನ್ಸ್ ಪರ್ 100 ಗ್ರಾಂ ಲೆಕ್ಕದಲ್ಲಿ ತಿಳಿಸಲಾಗುತ್ತದೆ. ದೊರೆಯುವ ಗಂಧಕವನ್ನು ಮಿಲಿಗ್ರಾಂ ಪರ್ ಕೆಜಿ ಎಂಬ ಲೆಕ್ಕಾಚಾರದಲ್ಲಿ ನೀಡಲಾಗುತ್ತದೆ. ನಂತರ ಲಘು ಪೋಷಕಾಂಶಗಳು ಎಂಬ ಹೆಡ್ಡಿಂಗ್ ಅಡಿಯಲ್ಲಿ ಜಿಂಕ್, ಕಾಪರ್, ಕಬ್ಬಿಣ, ಮ್ಯಾಂಗನೀಸ್ನ ಪ್ರಮಾಣವನ್ನು ಮಿಲಿಗ್ರಾಂ ಪರ್ ಕೆಜಿ ಆಫ್ ಸಾಯಿಲ್ ಯೂನಿಟ್ನಲ್ಲಿ ನೀಡಲಾಗುತ್ತದೆ. ಹಾಗೂ ಇಲ್ಲಿಯೂ ಸಹ ಕಡಿಮೆ, ಮಧ್ಯಮ, ಅಧಿಕ ಎಂಬ ಯಾವ ವರ್ಗಕ್ಕೆ ಈ ಪ್ರಮಾಣವು ಸೇರುತ್ತದೆ ಎಂಬುದನ್ನು ಮಾರ್ಕ್ ಮಾಡಲಾಗುತ್ತದೆ. ನಂತರ ಸಲಹೆ ಎಂಬಲ್ಲಿ ಬಂದ ಫಲಿತಾಂಶ ಹಾಗೂ ಬೆಳೆಯ ಬಯಸಿರುವ ಬೆಳೆ ಇತ್ಯಾದಿ ಮಾಹಿತಿಯನ್ನು ಕ್ರೋಢೀಕರಿಸಿ ಶಿಫಾರಸನ್ನು ನೀಡಲಾಗುತ್ತದೆ. ಉದಾಹರಣೆಗೆ ಇಲ್ಲಿ ರಸಸಾರ ಹಾಗೂ ಲವಣಾಂಶ ಕ್ರಮವಾಗಿ ತಟಸ್ಥ ಹಾಗೂ ಮಧ್ಯಮವಾಗಿರುವುದರಿಂದ ಯಾವುದೇ ಶಿಫಾರಸನ್ನು ನೀಡಲಾಗಿಲ್ಲ. ಸಾವಯವ ಇಂಗಾಲದ ಪ್ರತಿಶತ ಕಡಿಮೆ ಇದ್ದ ಕಾರಣ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಬಳಸುವಂತೆ ಸಲಹೆ ನೀಡಲಾಗಿದೆ. ಅಂತೆಯೇ ಸಾರಜನಕ ಪ್ರಮಾಣ ಕಡಿಮೆ ಇರುವ ಕಾರಣ ಆಯಾಯ ಬೆಳೆಗೆ ಬೇಕಾಗಿರುವ ಸಾರಜನಕ ಪೂರೈಸುವ ಪ್ರಮಾಣಕ್ಕಿಂತ 25% ಹೆಚ್ಚು ರಸಗೊಬ್ಬರವನ್ನು ಬಳಸಲು ಸೂಚಿಸಲಾಗಿದೆ. ರಂಜಕದ ಪ್ರಮಾಣವು ಅಗತ್ಯಕ್ಕಿಂತ ಹೆಚ್ಚಿರುವ ಕಾರಣ ಶಿಫಾರಸಿನಲ್ಲಿರುವ ರಂಜಕದ ಪ್ರಮಾಣಕ್ಕಿಂತ 25% ಕಡಿಮೆ ರಸಗೊಬ್ಬರವನ್ನು ಬಳಸಲು ಹೇಳಿದ್ದಾರೆ. ಯಾವ ಪೋಷಕಾಂಶಗಳು ಕಡಿಮೆ ಎಂಬ ವರ್ಗಕ್ಕೆ ಸೇರುತ್ತದೋ ಅದನ್ನು ಮಾತ್ರ ಪೂರೈಸಬೇಕು. ಅದಲ್ಲದೆ ಸಾವಯವ ಗೊಬ್ಬರದ ಬಳಕೆಯಿಂದ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗುವ ಕಾರಣ ಸೂಚಿಸುವ ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಹಾಕಬೇಕು. ಮಣ್ಣು ಪರೀಕ್ಷೆಯ ವೇಳೆ ಬಹುತೇಕ ಬಾರಿ ಬಳಸಲಾಗುತ್ತಿರುವ ನೀರಿನ ಗುಣಮಟ್ಟದ ಪರೀಕ್ಷೆಯನ್ನು ಮಾಡಿಸಲಾಗುತ್ತದೆ. ಇಲ್ಲಿಯೂ ಕೂಡ ಸಾಮಾನ್ಯ ಮಾಹಿತಿಗಳಾದ ರೈತನ ಹೆಸರು, ಮಣ್ಣನ್ನು ಸಂಗ್ರಹಿಸಿರುವ ಸ್ಥಳದ ವಿವರಗಳು ಮತ್ತು ಪ್ರಯೋಗಾಲಯದ ಮಾದರಿ ಸಂಖ್ಯೆಯನ್ನು ಉಲ್ಲೇಖಿಸಿರುತ್ತಾರೆ ಮತ್ತು ನೀರಾವರಿಯ ಮೂಲ ಯಾವುದು ಎಂಬುದನ್ನು ಬರೆದಿರುತ್ತಾರೆ. ನೀರಿನ ರಸಸಾರ, ಲವಣಾಂಶ, SAR, RSC ಇತರ ಗುಣಗಳು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಮತ್ತು ಪ್ರಸ್ತುತ ನೀರಿನಲ್ಲಿ ಎಷ್ಟಿದೆ ಎಂಬುದನ್ನು ನೀಡಿರುತ್ತಾರೆ. ಇದೆಲ್ಲದರ ಆಧಾರದ ಮೇಲೆ ಆ ನೀರು ಉತ್ತಮ ನೀರು, ಮಧ್ಯಮ ಸವಳು, ಸವಳು, ಹೆಚ್ಚು ಸವಳು, ಮಧ್ಯಮ ಕ್ಷಾರ, ಕ್ಷಾರ, ಹೆಚ್ಚು ಕ್ಷಾರ ಎಂಬ ಇಷ್ಟು ವರ್ಗದಲ್ಲಿ ಯಾವುದಕ್ಕೆ ಸೇರುತ್ತದೆ ಎಂದು ಗುರುತಿಸಿರುತ್ತಾರೆ. ಹೀಗೆ ಕೊಟ್ಟಿರುವ ಶಿಫಾರಸ್ಸಿನ ಮೇರೆಗೆ ನಿಮ್ಮ ಜಮೀನಿಗೆ ಯಾವ ರಸಗೊಬ್ಬರವನ್ನು ಹಾಕಬೇಕೆಂಬುದನ್ನು ನಿರ್ಧರಿಸಬೇಕಾಗಿರುತ್ತದೆ. ರಸಗೊಬ್ಬರ ಸರಳ ಹಾಗೂ ಸಂಯುಕ್ತ ವಿಧದಲ್ಲಿ ದೊರೆಯುತ್ತದೆ. ನೇರ ಅಥವಾ ಸರಳ ರಸಗೊಬ್ಬರ ಎಂದರೆ ನಿರ್ದಿಷ್ಟ ಒಂದೇ ಪೋಷಕಾಂಶಗಳನ್ನು ಹೊಂದಿರುವುದು. ಉದಾಹರಣೆಗೆ 4600 ಇದರಲ್ಲಿ ಸಾರಜನಕ, ನೈಟ್ರೋಜನ್ ಮಾತ್ರ ಇರುತ್ತದೆ. ಸಂಯುಕ್ತ ರಸಗೊಬ್ಬರದಲ್ಲಿ 2 ಅಥವಾ 3 ಪೋಷಕಾಂಶಗಳು ಇರಬಹುದು. ಉದಾಹರಣೆಗೆ 10-10-10 ಇದು ಕ್ರಮವಾಗಿ ರಸಗೊಬ್ಬರದಲ್ಲಿರುವ ಸಾರಜನಕ, ರಂಜಕ, ಪೊಟ್ಯಾಷ್ನ ಪ್ರಮಾಣವನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಇರುತ್ತದೆ. ಶಿಫಾರಸಿನ ಅನುಗುಣವಾಗಿ ಯಾವ ಸಂಯೋಜನೆಯನ್ನು ಬಳಸಬೇಕೆಂಬುದರ ಮೇಲೆ ಯಾವ ರೀತಿಯ ರಾಸಾಯನಿಕ ಗೊಬ್ಬರ ಹಾಕಬೇಕೆಂಬುದನ್ನು ಮತ್ತು ಎಷ್ಟು ಹಾಕಬೇಕೆಂಬುದನ್ನು ನಿರ್ಧರಿಸಬೇಕು. ಆಯಾಯ ಬೆಳೆಗೆ ಅದರದೇ ಆದ ಪೋಷಕಾಂಶಗಳ ಬೇಡಿಕೆ ಇರುತ್ತದೆ. ನಿಮ್ಮ ಮಣ್ಣಿನಲ್ಲಿ ಕಡಿಮೆ ಅಥವಾ ಮಧ್ಯಮ ಪ್ರಮಾಣದ ಪೋಷಕಾಂಶಗಳು ಲಭ್ಯತೆ ಇದ್ದರೆ ಮಾತ್ರ ರಸಗೊಬ್ಬರದಿಂದ ಅಷ್ಟನ್ನು ಪೂರೈಸಬೇಕು.
ಉದಾಹರಣೆಗೆ ಒಂದು ನಿರ್ದಿಷ್ಟ ಬೆಳೆಗೆ 50 ಕೆಜಿ ಪರ್ ಎಕರ್ ಸಾರಜನಕದ ಅಗತ್ಯ ಇದೆ ಎಂದುಕೊಳ್ಳೋಣ. ಮಣ್ಣಿನ ಪರೀಕ್ಷಾ ವರದಿಯ ಪ್ರಕಾರ ಮಣ್ಣಿನಲ್ಲಿ ಸಾರಜನಕದ ಪ್ರಮಾಣ ಕಡಿಮೆ ಇದೆ. ಆದ ಕಾರಣ ಶಿಫಾರಸಿನ ಪ್ರಮಾಣಕ್ಕಿಂತ 25% ಹೆಚ್ಚು ಸಾರಜನಕ ಗೊಬ್ಬರವನ್ನು ಹಾಕಬೇಕು. ಫಾರ್ಮುಲಾ: ಗೊಬ್ಬರದ ತೂಕ = ಶಿಫಾರಸಿದ ಸಾರಜನಕ ಬೈ ರಸಗೊಬ್ಬರದಲ್ಲಿರುವ ಸಾರಜನಕ ಇಂಟು ನಿಮ್ಮ ಜಾಗದ ವಿಸ್ತೀರ್ಣ ಬೈ 1 ಎಕರ್ಸ್. ನಮ್ಮ ಬೆಳೆಗೆ ಬೇಕಾಗುವ ಪೋಷಕಾಂಶದ ಅನುಪಾತದ ಆಧಾರದ ಮೇಲೆ 4600 ರಸಗೊಬ್ಬರ ಆಯ್ದುಕೊಂಡೆವು ಎಂದುಕೊಳ್ಳೋಣ ಹಾಗೂ ನಮ್ಮ ಜಮೀನಿನ ವಿಸ್ತೀರ್ಣ 5 ಎಕರ್ ಎಂದುಕೊಳ್ಳೋಣ. ಈಗ ಗೊಬ್ಬರದ ತೂಕ = 50 by 0.46 into 5 = 543.47, approximately 543.5 kg. 4600 ರಸಗೊಬ್ಬರವು 5 ಎಕರ್ಗೆ ಬೇಕಾಗುತ್ತದೆ ಎಂದಾಯಿತು. ಮಣ್ಣಿನಲ್ಲಿರುವ ಸಾರಜನಕ ಪ್ರಮಾಣವು ಮಧ್ಯಮವಾಗಿದ್ದರೆ ಈಗ ಲೆಕ್ಕ ಮಾಡಿರುವಷ್ಟು ರಸಗೊಬ್ಬರವನ್ನು ಕಡಿಮೆ ಪ್ರಮಾಣದಲ್ಲಿ ಇದ್ದರೆ 25% ಹೆಚ್ಚು ಅಂದರೆ 25/100 into 543.47 = 135.875, approximately 136 kg ರಸಗೊಬ್ಬರವನ್ನು ಲೆಕ್ಕ ಮಾಡಿರುವ ರಸಗೊಬ್ಬರದ ತೂಕಕ್ಕೆ ಹೆಚ್ಚುವರಿಯಾಗಿ ನೀಡಬೇಕು. ಕೆಲವೊಮ್ಮೆ NPKಗಳಲ್ಲಿ ಯಾವುದಾದರೂ ಒಂದು ಪೋಷಕಾಂಶದ ಅವಶ್ಯಕತೆ ಇದ್ದರೆ ನೇರ ರಸಗೊಬ್ಬರ ಬಳಸುವುದು ಉತ್ತಮ, ಅಥವಾ ಉಳಿದೆರಡೂ ಪೋಷಕಾಂಶ ಕಡಿಮೆ ಇದ್ದುದನ್ನು ಆರಿಸಿದರೂ ತೊಂದರೆಯಿಲ್ಲ. ಅದಲ್ಲದೆ ಸ್ಪ್ರೇಗಳ ಮೂಲಕ ನೀಡಬೇಕಾದ ಪೋಷಕಾಂಶವನ್ನು, ರಸಸಾರ, ಲವಣಾಂಶಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ನೀಡಿರುವ ಪೋಷಕಾಂಶಗಳನ್ನು ಅದರ SI ಯೂನಿಟ್ನ ಆಧಾರದ ಮೇಲೆಯೇ ಹೀಗೆಯೇ ಕಂಡುಹಿಡಿಯಬಹುದಾಗಿದೆ. ಮಣ್ಣು ಆರೋಗ್ಯ ಚೀಟಿ, ಸಾಯಿಲ್ ಹೆಲ್ತ್ ಕಾರ್ಡ್, ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ 2015ರಲ್ಲಿ ಮಣ್ಣು ಆರೋಗ್ಯ ಚೀಟಿ ಎಂಬ ಪರಿಕಲ್ಪನೆಯನ್ನು ಬಿಡುಗಡೆಗೊಳಿಸಲಾಯಿತು. ಇದರ ಅನುಸಾರ ರೈತರ ಜಮೀನಿನ ಮಾದರಿ ಮಣ್ಣನ್ನು ಸಂಗ್ರಹಿಸಿ ಮಣ್ಣಿನಲ್ಲಿರುವ ಜೈವಿಕ, ಇಂಗಾಲ, ಸಾರಜನಕ, ರಂಜಕ, ಪೊಟ್ಯಾಷಿಯಂನ ಪ್ರಮಾಣವನ್ನು ಅಳೆಯಲಾಗುವುದು. ಅದಲ್ಲದೆ ಮಣ್ಣಿನ ಆಮ್ಲೀಯತೆ, ವಾಹಕತೆಯನ್ನು ಪರೀಕ್ಷಿಸಿ ಮಣ್ಣಿನ ಗುಣಕ್ಕೆ ಅನುಸಾರವಾಗಿ ಯಾವ ಬೆಳೆಗಳನ್ನು ಬೆಳೆಯಬಹುದು ಹಾಗೂ ಯಾವ ರಸಗೊಬ್ಬರವನ್ನು, ಸಾವಯವ ಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಎಂಬುದರ ವಿವರಣೆ ಇರುವ ಚೀಟಿಯನ್ನು ಆಯಾಯ ರೈತರಿಗೆ ಕೊಡಲಾಗುತ್ತದೆ. ಮಣ್ಣಿನ ಆರೋಗ್ಯ ಚೀಟಿಯನ್ನು ಪಡೆಯಲು ಆನ್ಲೈನ್ ಅಪ್ಲಿಕೇಶನ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಉಪಯೋಗಗಳು: ಮಣ್ಣಿನ ಪರೀಕ್ಷೆಯ ಸಹಾಯದಿಂದ ಯಾವ ಪೋಷಕಾಂಶಗಳ ಕೊರತೆ ಇದೆ ಮತ್ತು ಅದನ್ನು ಹೇಗೆ ಸರಿದೂಗಿಸಬಹುದೆಂಬ ಮಾಹಿತಿ ಸಿಗುತ್ತದೆ. ಮಣ್ಣಿನ ಆಮ್ಲೀಯತೆ ಅಥವಾ ಕ್ಷಾರತೆ ಇತ್ಯಾದಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಅಗತ್ಯ ರಸಗೊಬ್ಬರಗಳನ್ನಷ್ಟೇ ಬಳಸುವುದರಿಂದ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ. ವೈಜ್ಞಾನಿಕ ಕೃಷಿಯಿಂದ ಆಯಾಯ ಜಮೀನಿನ ಗರಿಷ್ಠ ಲಾಭವನ್ನು ಪಡೆಯಬಹುದಾಗಿದೆ. ಮುಖ್ಯವಾಗಿ ಅವೈಜ್ಞಾನಿಕವಾಗಿ ರಸಗೊಬ್ಬರದ ಬಳಕೆಯಿಂದಾಗಿ ಪರಿಸರದ ಮೇಲಾಗುತ್ತಿದ್ದ ಮಾಲಿನ್ಯವನ್ನು ತಡೆಯಬಹುದಾಗಿದೆ. ಹೆಚ್ಚು ರಸಗೊಬ್ಬರ ಬಳಕೆಯಿಂದ ಹೆಚ್ಚು ಬೆಳೆ ತೆಗೆಯಬಹುದೆಂಬ ಅವೈಜ್ಞಾನಿಕ ಹೇಳಿಕೆಯನ್ನು ದೂರ ತಳ್ಳಿ ವೈಜ್ಞಾನಿಕವಾಗಿ ಬೆಳೆಗೆ ಬೇಕಾಗಿರುವ ಅಗತ್ಯ ಪೋಷಕಾಂಶಗಳನ್ನು ಪೂರೈಸುತ್ತಾ ಹೋದರೆ ಗರಿಷ್ಠ ಲಾಭ ಪಡೆಯಬಹುದು. ಅದಲ್ಲದೆ ಮಣ್ಣಿನ ಆರೋಗ್ಯವನ್ನು ಕಾಯ್ದಿಟ್ಟುಕೊಳ್ಳಬಹುದು. ಕರ್ನಾಟಕದಲ್ಲಿ 120ಕ್ಕೂ ಹೆಚ್ಚು ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ಗಳಿದ್ದು ಅವುಗಳ ವಿಳಾಸದ ಮಾಹಿತಿ ಇರುವ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಧನ್ಯವಾದಗಳು. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.